ಓಂ ಶಾಂತಿ. ಇವತ್ತು ನಾವೆಲ್ಲ ಒಂದು ಹೊಸ ಕಥೆಯನ್ನ ಕೇಳೋಣ. ಒಂದು ದಟ್ಟವಾದ ಕಾಡು. ಆ ಕಾಡಿನಲ್ಲಿ ಒಂದು ಸಿಂಹ ವಾಸಿಸುತ್ತಿತ್ತು. ಅದಕ್ಕೆ 2 ಒಳ್ಳೆಯ ಗೆಳೆಯರುಗಳಿದ್ದರು. ಅವು ಯಾವುವು ಎಂದರೆ ಒಂದು ಕಾಗೆ ಮತ್ತೊಂದು ಗುಳ್ಳೆನರಿ. ಸಿಂಹವು ದಿನವಿಡೀ ತನ್ನ ಆಹಾರಕ್ಕಾಗಿ ಪ್ರಾಣಿಗಳನ್ನ ಬೇಟೆಯಾಡುತ್ತಿತ್ತು. ತನ್ನ ಹಸಿವನ್ನ ತಣಿಸಿಕೊಂಡ ನಂತರ ಅದು ಉಳಿದಿರುವ ಆಹಾರವನ್ನ ತನ್ನ ಗೆಳತಿಯರಿಗೆ ನೀಡುತ್ತಿತ್ತು. ನರಿ ಮತ್ತು ಕಾಗೆ ಪುಕ್ಕಟ್ಟೆಯಾಗಿ ಸಿಕ್ಕಿರುವ ಆಹಾರವನ್ನ ತಿಂದು ತುಂಬಾ ಸುಖದಿಂದ ಇದ್ದರು. ಅವು ಹೊಟ್ಟೆ ತುಂಬಾ ತಿಂದು ಸೋಮಾರಿಯಾಗಿ ಕಾಲ ಕಳೆಯುತ್ತಿದ್ದವು. ಆಹಾರವನ್ನ ಹುಡುಕಲು ಶ್ರಮ ಪಡಬೇಕಾಗಿರಲಿಲ್ಲ. ಹತ್ತಿರದ ಒಂದು ಹಳ್ಳಿಯಲ್ಲಿ ಒಬ್ಬ ಸೌದೆ ಕಡಿಯುವವನು ಅವನ ಹೆಂಡತಿಯೊಂದಿಗೆ ವಾಸವಾಗಿದ್ದ. ಗಂಡ ಮತ್ತು ಹೆಂಡತಿ ಇಬ್ಬರು ಕಾಡಿಗೆ ಸೌದೆಯನ್ನ ಸಂಗ್ರಹಿಸಲು ಪ್ರತಿದಿನ ಹೋಗುತ್ತಿದ್ದರು. ಅವರು ಇಡೀ ದಿನ ಕಷ್ಟಪಟ್ಟು ಕೆಲಸ ಮಾಡಿ ಮನೆಗೆ ಹಿಂತಿರುಗುತ್ತಿದ್ದರು. ಆಮೇಲೆ ಹೆಂಡತಿ ಅಡಿಗೆ ಮಾಡಿ ಊಟ ತಯಾರಿಸುತ್ತಿದ್ದಳು. ಅವರಿಬ್ಬರು ಮನೆಯ ಮುಂದೆ ಕುಳಿತುಕೊಂಡು ಊಟ ಮಾಡುತ್ತಿದ್ದರು. ಒಮ್ಮೆ ಸೌದೆ ಕಡಿಯುವವನು ಮತ್ತು ಅವನ ಹೆಂಡತಿ ಹೊರಗಡೆ ಕುಳಿತುಕೊಂಡು ಊಟ ಮಾಡುತ್ತಿರುವಾಗ ಸಿಂಹ ನೋಡಿತು. ಸಾಕಷ್ಟು ದೂರದಿಂದಲೇ ಅದು ಆಹಾರದ ಸುವಾಸನೆಯನ್ನ ಗ್ರಹಿಸಿತು. ಮೆಲ್ಲಗೆ ಅವರ ಬಳಿಗೆ ಬಂತು. ಸೌದೆ ಕಡಿಯುವವನು ಮತ್ತು ಅವನ ಹೆಂಡತಿ ಆ ಸ್ಥಳವನ್ನ ಬಿಟ್ಟು ಓಡಿ ಹೋಗುವ ಬದಲು ತುಂಬಾ ಧೈರ್ಯದಿಂದ ಸಿಂಹವನ್ನ ಸ್ವಾಗತಿಸಿದರು. ತಮ್ಮ ಪಕ್ಕದಲ್ಲೇ ಕುಳಿತುವಂತೆ ಕೇಳಿಕೊಂಡರು. ಸಿಂಹಕ್ಕೂ ಆಶ್ಚರ್ಯವಾಯಿತು. ಆದರೂ ಅದು ದಂಪತಿಯ ಪಕ್ಕದಲ್ಲೇ ಕುಳಿತುಕೊಂಡು ಅವರು ನೀಡಿದ ಊಟವನ್ನ ಸಂತೋಷದಿಂದ ಸೇವಿಸಿತು. ಇದೇ ಮೊದಲ ಬಾರಿ ಅದು ಬೇಯಿಸಿ ತಯಾರಿಸಲಾದ ಊಟದ ಸವಿಯನ್ನ ಅನುಭವಿಸಿತು. ಅದಕ್ಕೂ ಮೊದಲು ಅದು ಕಚ್ಚಾ ಪದಾರ್ಥದಿಂದ ತಯಾರಿಸಲಾದ ಊಟಗಳನ್ನ ಯಾವಾಗಲೂ ತಿನ್ನುತ್ತಿತ್ತು. ಸಿಂಹವು ರುಚಿಕರವಾಗಿದ್ದ ಆಹಾರವನ್ನ ನೀಡಿದಕ್ಕಾಗಿ ಸೌದೆ ಕಳೆಯುವವನಿಗೂ ಅವನ ಹೆಂಡತಿಗೂ ವಂದನೆಯನ್ನ ಸಲ್ಲಿಸಿತು. ಮೃಗರಾಜ, ನಿನಗೆ ಸದಾ ಸ್ವಾಗತ. ದಯವಿಟ್ಟು ಪ್ರತಿದಿನ ನೀನು ಬರಬಹುದು. ನನ್ನ ಜೊತೆಯಲ್ಲಿ ಊಟವನ್ನ ಹಂಚಿಕೊಳ್ಳಬಹುದು ಎಂದಳು ಸೌದೆ ಕಡಿಯುವವನ ಹೆಂಡತಿ. ಮತ್ತೆ ಸಿಂಹಕ್ಕೆ ದಿಗ್ಭ್ರಮೆಯಾಯಿತು. ಅವುಗಳಲ್ಲಿ ಈ ಬಗೆಯ ನಡವಳಿಕೆ ಸಾಮಾನ್ಯವಾದದ್ದಾಗಿರಲಿಲ್ಲ. ಪ್ರಾಣಿಗಳು ಎಂದೂ ಇತರಿಗೆ ಆಹಾರ ನೀಡೋದಿಲ್ಲ. ಪ್ರತಿಯಾಗಿ ಅವು ಇತರರ ಆಹಾರವನ್ನ ಕಿತ್ತುಕೊಳ್ಳುತ್ತವೆ. ಹಾಗೆ ಈ ಪ್ರಕ್ರಿಯೆಯಲ್ಲಿ ಒಂದು ಮತ್ತೊಂದನ್ನ ಗಾಯಗೊಳಿಸುತ್ತವೆ. ಸಿಂಹವು ಗೌರವಪೂರ್ವಕವಾಗಿ ಅವರ ಎದುರು ತಲೆ ಬಾಗಿಸಿ ಹೊರಟು ಹೋಯಿತು. ಅದು ಮಾರನೆಯ ದಿನ ಕೂಡ ಸೌದೆ ಕಡಿಯುವವನ ಸಂಸಾರದ ಜೊತೆಯಲ್ಲಿ ಕುಳಿತು ಊಟ ಮಾಡಿತು. ಕ್ರಮೇಣ ಸಿಂಹವು ಆಹಾರಕ್ಕಾಗಿ ಪ್ರಾಣಿಗಳ ಬೇಟೆಯಾಡುವುದನ್ನ ಮರೆತು ಬಿಟ್ಟಿತು. ಇದರಿಂದ ಅದು ಕೂಡ ಆಲಸಿಯಾಯಿತು. ಸಿಂಹದ ಸ್ವಭಾವದಲ್ಲಾದ ಈ ಬದಲಾವಣೆ ಅದರ ಗೆಳೆಯರಾದ ಗುಳ್ಳೆನರಿ ಮತ್ತು ಕಾಗೆಗೆ ಆತಂಕದ ವಿಷಯವಾಗಿತ್ತು. ವಾಸ್ತವವಾಗಿ ಸಿಂಹದ ಗೆಳೆಯರು ಹಸಿವಿನಿಂದ ಇರಬೇಕಾಯಿತು. ಏಕೆಂದರೆ ಸಿಂಹ ತಿಂದು ಉಳಿದ ಮಾಂಸ ಅವುಗಳಿಗೆ ದೊರೆಯದಂತಾಯಿತು. ತಮ್ಮ ಗೆಳೆಯನಲ್ಲಾಗಿರುವ ಬದಲಾವಣೆಗೆ ಕಾರಣ ಏನು? ಅರಿತುಕೊಳ್ಳಲು ಅವು ನಿರ್ಧರಿಸಿದವು. ಅವೆರಡು ಸಿಂಹನ ಚಟುವಟಿಕೆಯಲ್ಲಿ ಯಾವ ಬದಲಾವಣೆ ಆಗಿದೆ ಎಂದು ಗಮನಿಸತೊಡಗಿದವು. ಮರುದಿನ ಕಾಗೆ ಮತ್ತು ನರಿ ಸಿಂಹವನ್ನ ಹಿಂಬಾಲಿಸಿದವು. ಸಿಂಹವು ಸೌದೆ ಕಡಿಯುವವನ ಮನೆಗೆ ಹೋಗಿ ಅಲ್ಲಿ ಕುಳಿತು ಊಟ ಮಾಡುತ್ತಿರುವುದನ್ನ ಕಂಡವು. ಅವು ಸಿಂಹವನ್ನ ಅದೇ ಸ್ಥಳದಲ್ಲಿ ಭೇಟಿ ಮಾಡಲು ನಿರ್ಧರಿಸಿದವು.
ಸೌದೆ ಕಡಿಯುವವನು ಮತ್ತು ಅವನ ಹೆಂಡತಿ ನರಿ ಮತ್ತು ಕಾಗೆಯನ್ನ ಕಾಣುತ್ತಿದ್ದಂತೆ ಹತ್ತಿರದಲ್ಲಿದ್ದ ಎತ್ತರದ ಮರವನ್ನ ಏರಿದರು. ಅವರು ಓಡಿ ಹೋಗುತ್ತಿರುವುದನ್ನ ಕಂಡು ಸಿಂಹವು ಆಶ್ಚರ್ಯಪಟ್ಟಿತು. ಏನು ವಿಷಯ? ಇಂದು ನೀವು ಏಕೆ ಹೆದರುತ್ತಿದ್ದೀರಿ? ನನ್ನಿಂದ ಏಕೆ ದೂರ ಓಡುತ್ತಿದ್ದೀರಿ? ನಾನು ನಿಮಗೆ ಏನು ಮಾಡುವುದಿಲ್ಲ ಎಂದಿತು. ಆಗ ಸೌದೆ ಕಡಿಯುವವನು, ನಮಗೆ ನಿನ್ನ ಹೆದರಿಕೆ ಇಲ್ಲ ಮೃಗರಾಜ. ವಾಸ್ತವವಾಗಿ ನಿನ್ನ ಈ ಇಬ್ಬರು ಗೆಳೆಯರಿಂದ ನಮಗೆ ಭಯವಾಗುತ್ತಿದೆ. ನಾವು ನಿನ್ನನ್ನು ನಂಬುತ್ತೇವೆ, ಆದರೆ ನಿನ್ನ ಕಪಟಿ ಗೆಳೆಯರನ್ನ ನಾವು ನಂಬುವುದಿಲ್ಲ. ನಾವು ತುಂಬಾ ಸಮಯದಿಂದ ಅವರನ್ನು ಮತ್ತು ಅವರ ನಡವಳಿಕೆಗಳನ್ನು ಅರಿತಿದ್ದೇವೆ. ಅವರು ನಿನಗಿಂತ ಹೆಚ್ಚು ಅಪಾಯಕಾರಿಗಳು ಎಂದನು. ಸಿಂಹಕ್ಕೆ ಇದನ್ನು ಕೇಳಿ ತುಂಬಾ ನಿರಾಶೆಯಾಯಿತು. ತನ್ನನ್ನು ಇನ್ನೆಂದೂ ಭೇಟಿ ಮಾಡಬಾರದು ಎಂದು ತನ್ನ ಗೆಳೆಯರಿಗೆ ಸಿಂಹವು ಎಚ್ಚರಿಕೆ ಕೊಟ್ಟಿತು. ಪ್ರೀತಿಯ ಗೆಳೆಯರೇ, ನಾವು ಮನುಷ್ಯರು. ನಾವು ಸಮಾಜದಲ್ಲಿ ಬದುಕಬೇಕು. ಸಮಾಜ ಎಂದ ಮೇಲೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಎಲ್ಲಾ ತರಹದ ಜನರು ಇರ್ತಾರೆ. ಕೆಟ್ಟವರು ಅಂದ್ರೆ ಕೋಪಿಷ್ಟರು ಅಥವಾ ನೇರವಾಗಿ ಮಾತಾಡುವವರು ಅಥವಾ ಇಂತಹ ಜನ ಅಲ್ಲ. ಕೆಟ್ಟವರು ಅಂದರೆ ಕಪಟಿಗಳು, ನಂಬಿಸಿ ಮೋಸ ಮಾಡುವವರು, ಮುಂದೊಂದು ಹಿಂದೊಂದು ಮಾತನಾಡುವವರು, ಎಲ್ಲದರಲ್ಲೂ ಸ್ವಾರ್ಥ ನೋಡುವವರು. ಯಾರೇ ಏನಾದ್ರೂ ಆಗ್ಲಿ ನಾನು ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳುವವರು. ಇಂತಹವರಿಂದ ದೂರ ಇರಿ, ನಿಮ್ಮ ಬದುಕು ಚೆನ್ನಾಗಿರುತ್ತೆ. ಇಂತಹ ಜನ ಎಲ್ಲರ ಜೊತೆನೂ ಇರ್ತಾರೆ, ಆದರೆ ತಕ್ಷಣ ದೂರ ಮಾಡುವುದಕ್ಕಾಗಲ್ಲ. ನಿಧಾನವಾಗಿ ದೂರ ಮಾಡ್ಕೊಳ್ಳಿ. ಹೇಳ್ತಾರಲ್ವಾ, ಕೆಟ್ಟವರ ಸಂಘ ಹೆಜ್ಜೆಯನ್ನು ಕಡಿದಂತೆ. ನಿಮ್ಮೆಲ್ಲರಿಗೂ ಈ ಕತೆ ಇಷ್ಟ ಆಗಿದೆ ಅನ್ಕೊಂತೀನಿ. ಹಾಗಾದನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಓಂ ಶಾಂತಿ.